ಟ್ಯೂಸ್ಡೇ ಈವ್ನಿಂಗ್ ಈ ಒಂದು ಮನೆಗೆ ಬಂದಮೇಲೆ ಸಾಕಷ್ಟು ಒಂದು ಒಳ್ಳೆ ಬದಲಾವಣೆಗಳು ನನ್ನಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ನನ್ನ ಒಂದು ಕಲೆ ವಿದ್ಯೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅದನ್ನು ಪ್ರತಿ ಸಂಜೆ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ಸೊ ಆ ಒಂದು ಕ್ಲಾಸಸನ್ನು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕಾ ಬೇಡವಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಸಹ ವೀಡಿಯೋಸ್ ನೋಡೋದ್ರಿಂದ ಯಾಕಪ್ಪ ಅನ್ನೋ ಒಂದು ಕ್ವಶನ್ಸ್ ಅವರಲ್ಲಿ ರೈಸ್ ಆದರೆ ಅಂತ. ಆ್ಯಂಡ್ ಇನ್ನು ಡಿನ್ನರ್ಗೆ ನಾನಿಲ್ಲಿ ಚಟ್ನಿ ಹಾಗೆ ಮುದ್ದೆನ ಮಾಡ್ತಾ ಇದ್ದೀನಿ. ಸೈಡ್ ಡಿಶ್ ಆಗಿ ರಾಜು ಕಬಾಬನ್ನು ತರ್ತೀನಿ ಅಂತ ಹೇಳಿದರು. ಆ್ಯಂಡ್ ಅದ್ರ ಜೊತೆಗೆ ಸಂಡೇ ಉಳಿದಿದ್ದಂತಹ ಮಟನ್ ಸಾಂಬಾರು ಸಹ ಇತ್ತು. ಸೊ ಚೆನ್ನಾಗಿ ಕಾಯಿಸಿದಷ್ಟು ಡ್ರೈ ಟೈಪಲ್ಲಿ ಆಗುತ್ತೆ. ಸೊ ಮಟನ್ ಗ್ರೇವಿ ಥರ ತಿನ್ಬೋದು. ಆ್ಯಂಡ್ ಇನ್ನು ಚಟ್ನಿ ಅಂತೂ ತುಂಬಾ ವೆರಿ ಸಿಂಪಲ್. ಆನಿಯನ್, ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಒಣಗಿದ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಆನಿಯನ್ ಚಟ್ನಿ ರೆಡಿ ಆಗುತ್ತೆ. ಆ್ಯಂಡ್ ಸೂಪರ್ ಕಾಂಬಿನೇಷನ್ ವಿತ್ ರಾಗಿ ಮುದ್ದೆ, ಆಯಿತಾ. ಸೊ ಇದೆಲ್ಲದರ ನಡುವೆ ನನ್ನ ನೈಬರ್ ಕೂಡ ಒಂದು ಸ್ವಲ್ಪ ಸ್ವೀಟನ್ನು ಕೊಟ್ಟಿದ್ರು. ಅದನ್ನು ಡೆಸರ್ಟ್ ಆಗಿ ತಿಂದು ಒಂದು ಒಳ್ಳೆ ಹೆಲ್ದಿ ವಾಕನ್ನು ಮಾಡಿ ಬಿಗ್ ಬಾಸ್ ನೋಡ್ತಾ ನಮ್ಮ ಡೇ ಕಂಪ್ಲೀಟ್ ಮಾಡಿದ್ವಿ. ಸೊ ಲಾಟ್ಸ್ ಆಫ್ ಲವ್.